135+1 136 ಶಾಸಕರ ಬಲದೊಂದಿಗೆ ನಿರ್ಮಾಣವಾಗಿರುವ ಸುಭದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಆದ್ರೆ ಗೊಂದಲದ ಗೂಡಾಗಿ ಹೋಗಿದ್ಯಾ ಕಾಂಗ್ರೆಸ್ ಸರ್ಕಾರ? ಕನ್ಫ್ಯೂಸ್ ಆಗಿದೆಯಾ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ? ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂತಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಆಗ್ತಾ ಇರುವ ಕೆಲವೊಂದಷ್ಟು ಘಟನಾವಳಿಗಳು ಅದನ್ನ ಗಮನಿಸಿದ್ರೆ ಅಧಿಕಾರಿಗಳು ಸೇರಿ ಸರ್ಕಾರವನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರಾ ಅಥವಾ ಸರ್ಕಾರವೇ ಕನ್ಫ್ಯೂಸ್ ಆಗಿದೆಯಾ? ಸರ್ಕಾರದ ಕನ್ಫ್ಯೂಸ್ಡ್ ಆರ್ಡರ್ ಇಂದಾಗಿ ಅಧಿಕಾರಿಗಳು ತಡಬಡಾಯಿಸುತ್ತಿದ್ದಾರಾ? ಅನುಮಾನ ಸಹಜ. ವಸತಿ ಶಾಲೆಯಲ್ಲಿ ನೇಮ್ ಬೋರ್ಡ್ ಬದಲಾವಣೆ ವಿಚಾರ ಸಚಿವರ ಗಮನಕ್ಕೆ ಬರ್ದಲೇನೆ ಬದಲಾಗಿ ಹೋಯ್ತಾ ರೂಲ್ಸ್ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಿದೆ. ಮೊದಲು ಆದೇಶ ನೀಡ್ತಾರೆ, ಆಮೇಲೆ ಯಾವಾಗ ಮಾಧ್ಯಮದಲ್ಲಿ ಸುದ್ದಿ ಆಗುತ್ತೋ ಆಗ ಆ ಆದೇಶವನ್ನ ವಾಪಸ್ ಪಡೆಯೋದು, ಬದಲಾಯಿಸ್ಬಿಡೋದು. ಮೊನ್ನೆ ಗಮನಿಸಿದ್ವಿ, ಇದೇ ರೀತಿಯಲ್ಲಿ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಆಚರಣೆ ಮಾಡಬಾರ್ದು, ಯಾವುದೇ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಬಾರ್ದು. ಅದು ಹಿಂದೂ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಾದ್ರೂ ಆಯ್ತು, ಕ್ರಿಶ್ಚಿಯನ್ ಮುಸ್ಲಿಂ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಆಚರಣೆ ಆದ್ರೂ ಕೂಡ ಆ ರೀತಿಯ ಆಚರಣೆಗಳಿಗೆ ವಸತಿ ಶಾಲೆ ಹಾಗೆ ಕಾಲೇಜಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಸುತ್ತೋಲೆ ಚರ್ಚೆ ಆಗ್ತಾ ಇದ್ದ ಹಾಗೆ, ವಿರೋಧ ವ್ಯಕ್ತವಾಗ್ತಾ ಇದ್ದ ಹಾಗೆ ಸುತ್ತೋಲೆ ದಿಢೀರ್ ವಾಪಸ್. ಈಗ ಈ ಒಂದು ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಸತಿ ಶಾಲೆಯ ಮುಂಭಾಗದಲ್ಲಿರುವ ಬೋರ್ಡ್ ಬದಲಾವಣೆ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಒಂದು ಬರಹವನ್ನ ರಾಷ್ಟ್ರಕವಿ ಕುವೆಂಪು ಅವರ ನುಡಿಗಳನ್ನ ಬದಲಾಯಿಸಿ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋ ಸಾಲು. ಇದು ಸರ್ಕಾರ ಗಮನಕ್ಕೆ ಬರ್ದಲೇ ಚೇಂಜ್ ಆಗಿ ಹೋಯ್ತಾ? ಹಾಗಾದ್ರೆ ರೂಲ್ಸ್ ಅನ್ನ ಮಾಡ್ತಿರೋದು ಯಾರು? ಶಿಕ್ಷಣ ಇಲಾಖೆಯಲ್ಲಿ ರೂಲ್ಸ್ ಗಳನ್ನ ತರೋಕ್ ಮುಂಚೆ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ಬರ್ದಲೇ ಈ ರೀತಿಯಾಗತ್ತಾ? ಅನುಮಾನ ಸಹಜ. ಯಾಕಂತಂದ್ರೆ ಇವತ್ತು ಮಾಧ್ಯಮಗಳು ಪ್ರಶ್ನೆ ಮಾಡ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ. ಆಗ ಶಿಕ್ಷಣ ಸಚಿವರು ಹೇಳಿದ್ದು ನನ್ನ ಗಮನಕ್ಕೆ ಬಂದಿಲ್ಲ ಇದು. ನೋಡಿ, ರಾಜ್ಯದಲ್ಲಿ ನಾಮಫಲಕ ಬದಲಾವಣೆ ವಿಚಾರವಾಗಿ ಈ ವಿಷಯ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರೋದು ಯಾಕಂದ್ರೆ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗಿದೆಯಾ ಅಂತ ಹೇಳಿ. ಇನ್ನು ನಾಮಫಲಕವನ್ನು ಬದಲಾವಣೆ ಮಾಡಿದಂಥ ವಿಚಾರವಾಗಿ ಶಿಕ್ಷಣ ಸಚಿವರೀಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಶಾಲೆಯನ್ನು ಜ್ಞಾನ ದೇಗುಲ ಅಂತ ಹೇಳಿ ಕರಿತೇವೆ, ಕೈ ಮುಗಿದು ಒಳಗೆ ಬಂದು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಿ, ಈ ಥರ ಹೇಳಿಕೆ ನೀಡಿದರೆ ಚೆನ್ನಾಗಿರ್ತಿತ್ತು ಅಂತೇಳಿ ಮಧು ಬಂಗಾರಪ್ಪ ಹೇಳಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ಇಲ್ಲ, ಕಾರಣ ನನಗೆ ಗೊತ್ತಿಲ್ಲ. ಅದನ್ನು ಇವತ್ತು ನಾನು ಬೆಳಗ್ಗೆ ನೋಡಿದೆ, ಕೆಲವು ಮಾಧ್ಯಮದವರು ಕೂಡ ಕೇಳಿದರು ಯಾವ ನಿಟ್ಟಿನ ಮೇಲೆ ಯಾಕೆ ಈ ಥರ ಅವರು ಈ ಥರ ಇಶ್ಯೂನ ಈ ಥರ ಬದಲಾವಣೆ ಮಾಡಿದ್ದಾರೆ. ಯಾಕೆಂದರೆ ಇದು ಕುವೆಂಪು ಅವರ ಒಂದು ಮಾತುಗಳನ್ನು ಅದನ್ನು ನಾವೆಲ್ಲ ನಡ್ಕೊಂಡು ಹೋಗ್ತೀವಿ. ಯಾವುದೇ ಜ್ಞಾನ ದೇಗುಲ ಇದ್ದಾಗ ನಾವು ವಿದ್ಯಾಭ್ಯಾಸವನ್ನು ಸರಸ್ವತಿ ಅಂತ ಹೇಳಿ ಏನು ಕರಿತೀವಿ, ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ. ಆಮೇಲೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ, ಇದು ಒಳ್ಳೆಯ ಸಂಪ್ರದಾಯ, ಅದೇನು ಭಿಕ್ಷೆ ಬೇಡೋದು ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಬಟ್ ಯಾವ ನಿಟ್ಟಿನ ಮೇಲೆ ಏನಾದರೂ ಉದಾಹರಣೆ ಆಗಿ ಈ ಥರ ಮಾಡಿದ್ದೀರಾ ಅಂದರೆ ಏನೋ ಒಂದು ಇಂಥ ಶಾಲೆಗಳಲ್ಲಿ ತೊಂದರೆ ಆಗಿ ಆ ಹಕ್ಕನ್ನು ಚ್ಯುತಿ ಆಗಿರೋದ್ರಿಂದ ಈ ಥರ ತೀರ್ಮಾನ ಮಾಡಿದಾರೇನೋ ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ಬಟ್ ಕೈ ಮುಗಿದು ಒಳಗಡೆ ಬಂದು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಲ್ಲ ವಿರೋಧ ಪಡಿಸೋದು ಅವ್ರು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕುವೆಂಪು ಅವರಿಗೆ ಅವಮಾನ ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ನಾವು ಏನಂತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನನ್ನ ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷ.